ಬಿಗ್ ಬಾಸ್ ಕನ್ನಡ ಸೀಸನ್ 10ರ ರನ್ನರ್ ಅಪ್ ಆಗಿ ಡ್ರೋನ್ ಪ್ರತಾಪ್ ಹೊರಹೊಮ್ಮಿದ್ದಾರೆ. ಇನ್ನು ಬಿಗ್ ಮನೆಗೆ ಡ್ರೋನ್ ಪ್ರತಾಪ್ ಎಂಟ್ರಿ ಕೊಟ್ಟಾದ್ಮೇಲೆ ಅವರ ನಸೀಬೆ ಚೇಂಜ್ ಆಗಿದೆ ಅಂದರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುನ್ನ ಡ್ರೋನ್ ಪ್ರತಾಪ್ ಅವರನ್ನ ರಾಜ್ಯದ ಜನತೆ ನೋಡ್ತಾ ಇದ್ದ ದೃಷ್ಟಿ ಬೇರೆಯಾಗಿತ್ತು. ಆದರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಡ್ರೋನ್ ಪ್ರತಾಪ್ ಅವರ ವ್ಯಕ್ತಿತ್ವ, ನಡವಳಿಕೆ, ಮುಗ್ಧತೆ ಮತ್ತು ತಾಳ್ಮೆ ಎಲ್ಲವೂ ಕೂಡ ರಾಜ್ಯದ ಜನತೆಗೆ ಇಷ್ಟವಾಗಿದ್ದು ಅವರನ್ನು ಬೆಂಬಲಿಸುವುದಕ್ಕೆ ಶುರು ಮಾಡಿದ್ರು. ರಾಜ್ಯದ ಕೋಟ್ಯಾಂತರ ಜನರ ಬೆಂಬಲದಿಂದಲೇ ಡ್ರೋನ್ ಪ್ರತಾಪ್ ಈ ಸೀಸನ್ನ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಬಿಗ್ ಬಾಸ್ ರನ್ನರ್ ಅಪ್ ಆಗಿ ಹೊರಬಂದಂತಹ ಡ್ರೋನ್ ಪ್ರತಾಪ್ ಅವರು ಮಾಧ್ಯಮಗಳ ಜೊತೆ ಮಾತನಾಡಿ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಮನಸ್ಸಿನಲ್ಲೂ ಕೂಡ ಟಾಪ್ 2ನಲ್ಲಿ ಬರ್ತೀನಿ ಅಂತ ಅಂದುಕೊಂಡಿರಲಿಲ್ಲ. ಆದರೆ ರಾಜ್ಯದ ಜನರ ಪ್ರೀತಿ ನನ್ನನ್ನು ಆ ಸ್ಥಾನಕ್ಕೆ ಕೊಂಡೊಯ್ತು ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ರನ್ನರ್ ಅಪ್ ಆಗಿರುವ ಡ್ರೋನ್ ಪ್ರತಾಪ್ ಅವರಿಗೆ 10 ಲಕ್ಷ ರೂಪಾಯಿ ನಗದು ಸಿಕ್ಕಿದೆ. ಹಾಗೆಯೇ ಬೌನ್ಸ್ ಸಂಸ್ಥೆ ಕಡೆಯಿಂದ ಎಲೆಕ್ಟ್ರಿಕ್ ಸ್ಕೂಟರ್ ಬಹುಮಾನವಾಗಿ ಸಿಕ್ಕಿದೆ. ತಮಗೆ ಬಂದಿರುವ 10 ಲಕ್ಷ ರೂಪಾಯಿ ಹಣವನ್ನು ಬಡವರಿಗೆ ತಾವು ಕೊಡುವುದಾಗಿ, ಬಡ ರೋಗಿಗಳ ಚಿಕಿತ್ಸೆಗೆ ವ್ಯಯಿಸುವುದಾಗಿ ಡ್ರೋನ್ ಪ್ರತಾಪ್ ಅವರು ಹೇಳಿಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಬೌನ್ಸ್ ಸ್ಕೂಟರ್ ಅನ್ನು ಕೂಡ ಫುಡ್ ಡೆಲಿವರಿ ಮಾಡಲು ಕಷ್ಟಪಡುವ ಬಡವರಿಗೆ ನಾನು ಕೊಡ್ತೀನಿ ಅಂತ ಡ್ರೋನ್ ಪ್ರತಾಪ್ ಹೇಳಿಕೊಂಡಿದ್ದಾರೆ. ಆ ಮೂಲಕ ಈ ಹಿಂದೆಯೇ ಡ್ರೋನ್ ಪ್ರತಾಪ್ ಅವರು ಮಾತು ಕೊಟ್ಟಂತೆ ಬಿಗ್ ಬಾಸ್ನಲ್ಲಿ ಬಂದಂತಹ ಹಣವನ್ನು ಬಡವರಿಗೆ ಕೊಡುವುದಾಗಿ ನಿಶ್ಚಯಿಸಿದ್ದಾರೆ. ಪ್ರತಾಪ್ ಅವರ ಈ ಗುಣಕ್ಕೆ ಪ್ರತಿಯೊಬ್ಬರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದು ಮುಂದಿನ ದಿನಗಳಲ್ಲಿ ಬಡವರಿಗೆ, ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಅಂತ ಹೇಳಿ ಸಲಹೆಯನ್ನು ಕೂಡ ನೀಡುತ್ತಿದ್ದಾರೆ. ಇನ್ನು ಎಲ್ಲರಿಗೂ ಒಳಿತಾಗಲಿ. 2.5 ಕೋಟಿಯಷ್ಟು ಓಟನ್ನು ನೀಡಿ ಜನ ನನ್ನನ್ನು ಗೆಲ್ಲಿಸಿದ್ದಾರೆ. ಜೀವಮಾನದವರೆಗೂ ಕೂಡ ನಾನು ಅದನ್ನು ಮರೆಯೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಋಣಿಯಾಗಿರ್ತೀನಿ ಅಂತ ಕರುನಾಡ ಜನತೆಗೆ ಮತ್ತು ತಮಗೆ ಓಟ್ ಮಾಡಿದವರಿಗೆ ಡ್ರೋನ್ ಪ್ರತಾಪ್ ಧನ್ಯವಾದ ತಿಳಿಸಿದ್ದಾರೆ.